ಮಾಧ್ಯಮದಲ್ಲಿ ಲೋಕಸಭೆ ಸ್ಪರ್ಧೆ ಮಾಡ್ತಾರೆ, ಸೋತ್ರ ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡ್ತಾರೆ ಅನ್ನೋದನ್ನ ಮಾಧ್ಯಮದಲ್ಲಿ ನೋಡಿದ್ವಿ. ಆದರೆ ಅಂಥ ಯಾವುದೇ ವಿಚಾರಗಳು ನಮ್ಮಲ್ಲಿಲ್ಲ. ಇವತ್ತು ಅನ್ಸಾರಿ ಅಣ್ಣವ್ರು ಇರ್ಬೋದು, ರಾಘವೇಂದ್ರ ಹಿಟ್ನಾಳ್ ಇರ್ಬೋದು, ರಾಜಶೇಖರ್ ಇರ್ಬೋದು, ನಾವೆಲ್ಲರೂ ಕೂಡ ಒಂದು ಒಡಹುಟ್ಟಿದವ್ರ ಥರ ಇದ್ದೀವಿ, ಅಣ್ಣತಮ್ಮರ ಥರ ಇದ್ದೀವಿ. ನಾವು ಲೋಕಸಭೆಗೆ ನಾನು ಸ್ಪರ್ಧೆ ಮಾಡಲಿಕ್ಕೆ ನಾನು ಟಿಕೆಟ್ ಆಕಾಂಕ್ಷಿಯಾಗಿದ್ದೀನಿ. ಆದರೆ ಗಂಗಾವತಿ ವಿಧಾನಸಭಾದ ಕ್ಷೇತ್ರದ ಯಾವುದೇ ಆಕಾಂಕ್ಷಿನೂ ಅಲ್ಲ, ಆ ವಿಚಾರವನ್ನು ನಾವು ಮಾಡಲಿಲ್ಲ. ನಾವು ನಮ್ಮ ಅಣ್ಣವರ ಅನ್ಸಾರಿ ಅನ್ನೋರ ಜೊತೆ ರಾಘಣ್ಣವ್ರು ಹೆಂಗೆ ಅನ್ಸಾರಿ ಅನ್ನೋರು ಕೂಡ ಅದೇ ಥರ ನಾವು ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತೀವಿ. ನಾವು ಭಾಳಷ್ಟು ಎಲ್ಲರೂ ಒಗ್ಗಟ್ಟಿನಿಂದ ಪ್ರಯತ್ನ ಮಾಡಿದ್ರೆ ಕಡಿಮೆ ಅಂತ ಸೋಲಾಗಿತ್ತು. ಆದರೆ ಅವತ್ತಿನ ಪರಿಸ್ಥಿತಿಗೆ ಇವತ್ತು ನೋಡಿದರೆ ಭಾಳಷ್ಟು ಬದಲಾವಣೆ ಆಗಿದೆ. ಜನ ಇವತ್ತು ಕಾಂಗ್ರೆಸ್ ಪರವಾಗಿರ್ತಕ್ಕಂಥ ಒಲವು ಇದೆ. ಅದರ ಜೊತೆಯಲ್ಲಿ ಇವತ್ತು ಕೇಂದ್ರ ಸರ್ಕಾರದ ವೈಫಲ್ಯಗಳು 9-10 ವರ್ಷ ಆಡಳಿತದಲ್ಲಿ ಇವತ್ತು ಕೇಂದ್ರ ಸರ್ಕಾರದಿಂದ ಬಡವರಿಗೆ, ಕಾರ್ಮಿಕರಿಗೆ, ಯುವಕರಿಗೆ 2 ಕೋಟಿ ಉದ್ಯೋಗ ಕೊಡ್ತಾರೆ, ಯಾವೂ ಕೂಡ ಭರವಸೆಗಳನ್ನು ಈಡೇರಿಸೋಕ್ಕಾಗಲಿಲ್ಲ. ಇವತ್ತು ಜನ ನೋಡ್ತಾ ಇದ್ದಾರೆ, ಇವತ್ತೆಲ್ಲವನ್ನು ಕೂಡ ಅವಕಾಶಕ್ಕೆ ಕಾಯ್ತಾ ಇದ್ದಾರೆ. ಕಾಂಗ್ರೆಸ್ ಇವತ್ತೇನು 5 ಗ್ಯಾರಂಟಿಗಳನ್ನು ಅನೌನ್ಸ್ ಮಾಡಿ ಭರವಸೆಗಳನ್ನು ಕೊಟ್ಟಿದ್ದು ಅವನು ಅಚ್ಚುಕಟ್ಟಾಗಿ ಜಾರಿಗೊಳಿಸಿದ್ದಾರೆ. ಜನರು ಕಾಂಗ್ರೆಸ್ ಬಗ್ಗೆ ವಿಶ್ವಾಸ ಇದೆ, ಈ ಬದಲಾವಣೆಯನ್ನು ಕೂಡ ಬಯಸ್ತಿದ್ದಾರೆ. ಈಗ ಕೇಂದ್ರ ಸರ್ಕಾರ, ಕೇಂದ್ರದಲ್ಲಿ ಮತ್ತೆ ಬಿ ಜೆ ಪಿ ಸರ್ಕಾರ ಬಂದರೆ ಇವತ್ತೇನು ಜನಪ್ರಿಯ ಗ್ಯಾರಂಟಿ ಯೋಜನೆಗಳದಾವೆ ರಾಜ್ಯ ಸರ್ಕಾರದ, ಅವ್ರು ಮತ್ತೆ ಬಿ ಜೆ ಪಿ ಕೇಂದ್ರದಲ್ಲಿ ಬಂದರೆ ಇವಕ್ಕೆ ಕಾನೂನು ರೂಪಿಸೋದ್ರ ಮೂಲಕ ತೊಂದರೆ ಮಾಡ್ಬೋದು ಅನ್ನೋದನ್ನ ಇವತ್ತು ನಮ್ಮ ರಾಜ್ಯ ನಾಯಕರು ನಮ್ಮ ಒಂದು ಅಭಿಪ್ರಾಯ.